ಇವಾಗ ಏನಾಯ್ತು ಅಂತ ಇಷ್ಟೊಂದು ಸ್ಯಾಡ್ ಆಗಿದ್ಯಾ ಬಜ್ರಂಗಿ? ನನ್ಗೆ ನಿನ್ನ ಈ ರೀತಿ ನೋಡೋದಕ್ಕಾಗಲ್ಲ ಕಣೋ. ನನ್ನ ಜೀವದ ಗೆಳೆಯ ಕಾಣಿಸ್ತಾ ಇಲ್ಲ ನೇತ್ರ. ದೃಷ್ಟಿ ಯಾಕ್ರಿ ಹೀಗ್ ಮಾಡ್ತಿದ್ದೀರಾ? ನನ್ ಕಣ್ಣೀರ್ ನಿಮ್ ಕಾಣಿಸ್ತಿಲ್ವಾ? ನೀವ್ ಕಾಣಿಸಿಲ್ಲ ಅಂದ್ರೆ ನನ್ ಮನ್ಸಿಗೆ ಎಷ್ಟು ಸಂಕಟ ಆಗುತ್ತೆ ಅಂತ ನಿಮಗ್ ಗೊತ್ತಿಲ್ವಾ? ಯಾಕ್ರಿ ಹೀಗ್ ಮಾಡಿದ್ರಿ? ಎಲ್ಲೇ ಇದ್ರು ಬೇಗ ಮನೆಗ್ ಬಂದ್ಬಿಡಿ. ದೃಷ್ಟಿ, ನೀನ್ ಹೀಗತ್ರ ಹೇಗೆ? ಸಮಾಧಾನ ಮಾಡ್ಕೋ ದೃಷ್ಟಿ. ಬಜರಂಗಿ, ನೀನಾದ್ರೂ ಸ್ವಲ್ಪ ಹೇಳು. ಭಾವ, ದೃಷ್ಟಿಗೆ ಸಮಾಧಾನ ಮಾಡೋ ಶಕ್ತಿ ನನಗಂತೂ ಇಲ್ಲ. ದತ್ತ ಯಾವಾಗ್ಲೂ ಹೀಗೆ ಮಾಡ್ತಾ ಇದ್ರೆ ಎಲ್ಲೋ ಹೋಗಿದ್ದಾನೆ ಮತ್ತೆ ಬಂದ್ಬಿಡ್ತಾನೆ ಅಂತ ಧೈರ್ಯವಾಗಿರ್ಬೋದಿತ್ತು. ಅದು ಅಲ್ಲದೆ ಅವನು ಯಾವ್ದಾದ್ರು ಮುಖ್ಯವಾದ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅವನಿಗೆ ಇಷ್ಟ ಆಗಿರೋ ಕಾರೇ ತಗೊಂಡು ಹೋಗ್ತಾ ಇದ್ದ. ಅಕಸ್ಮಾತ್ ಆ ಕಾರ್ ಪಂಚರ್ ಆಗಿದ್ರೆ, ಅದು ಹಾಳಾಗಿದ್ರೆ ಅದನ್ನ ರೆಡಿ ಮಾಡಿಸ್ಕೊಂಡು ಅದನ್ನೇ ತಗೊಂಡು ಹೋಗ್ತಾ ಇದ್ದ. ಹೀಗ್ ನೋಡಿದ್ರೆ ಆ ಕಾರ್ ಇಲ್ಲೇ ಇದೆ. ನಾನು ಇವನ್ ಮುಂದೆ ಎಷ್ಟು ಹೊತ್ತು ಕೂಳಾಡಿದ್ರು ಇವನಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದು ನೋಡೇ ಇಲ್ಲ. ದತ್ತ ಬ್ರೋ ಕಾಣ್ತಿಲ್ಲ ಅಂತ ಹೀಗೆ ಆಡ್ತಿದ್ದ ನೋಡು. ಆಹಾ, ಇವರೆಲ್ಲ ಹೇಗ್ ಗೋಳಾಡ್ತಿದ್ದಾರೆ. ಒಳ್ಳೆ ರಾಜನ್ ಕಳ್ಕೊಂಡಿರೋ ಪ್ರಜೆಗಳ ತರ ಒದ್ದಾಡ್ತಿದ್ದಾರೆ. ನಿನ್ ಗಂಡ ಕೊನೆ ಡೀಲ್ ಮಾಡ್ತಿದ್ದಾನೆ, ಅದು ಈ ಮುದ್ದು ಹೆಂಡತಿಗೋಸ್ಕರ. ಎಲ್ಲ ಚೆನ್ನಾಗಾಗ್ಲಿ ಅಂತ ದೇವರಲ್ಲಿ ಬೇಡ್ಕೊ. ಹೂ ಎಡ್ಗಡೆ ಬಿತ್ತು ಅಂದ್ರೆ ಅಪ್ಶಕ್ನ, ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಯಜಮಾಂತಿ ಒಳ್ಳೆ ಕೆಲ್ಸಕ್ಕೆ ಆ ದೇವರು ಯಾವಾಗ್ಲೂ ಜೊತೆಗಿರ್ತಾನೆ. ಅಷ್ಟೇ, ಈಗಲೇ ಎಷ್ಟು ಧೈರ್ಯ ಕಳ್ಕೊಬೇಡ. ದತ್ತ ಸಿಕ್ಕೇ ಸಿಗ್ತಾನೆ, ಎಲ್ಲೂ ಹೋಗಿರಲ್ಲ. ಬಜರಂಗಿ, ಸೈಲೆಂಟ್. ಪೊಲೀಸ್ ಕಂಪ್ಲೇಂಟ್ ಕೊಡಿ. ಹಾಗೆ ರೋಡಲ್ಲಿರೋ CCTV ಫುಟೇಜ್ನೆಲ್ಲ ಚೆಕ್ ಮಾಡಿ. ಗಂಧದ ಜೊತೆ ಜಾಲಿ ಇದ್ರೆ ಆ ಜಾಲಿ ಕೂಡ ಗಂಧದ ಹಾಗೆ ಪರಿಮಳ ಬೀರತ್ತಂತೆ. ಹಾಗೆ ನಾನು ನಿನ್ ಜೊತೆ ಇದ್ದು ಒಳ್ಳೆಯವನಾಗ್ಬಿಟ್ಟೆ. ಇಲ್ಲ ರೀ, ನಿಮ್ ಜೊತೆ ಇದ್ದು ನಾನ್ ಬದುಕನ್ ಕಲಿತಾ ಇದ್ದೀನಿ. ನೋಡು ದೃಷ್ಟಿ, ನಮ್ಮ ಜೀವನದಲ್ಲಿ ಎಂಥದೇ ಪ್ರಾಬ್ಲಮ್ ಬರಲಿ, ನಾನು ನಿನ್ನ ಜೊತೆ ನಿಂತ್ಕೋತೀನಿ. ನಾವಿಬ್ರು ಒಟ್ಟಿಗೆ ಅದನ್ನ ಫೇಸ್ ಮಾಡೋಣ. ನಾನೇನು ಯಾವತ್ತೂ ಬಿಟ್ಕೊಡಲ್ಲ. ನೀನು ನನ್ನ ಬಿಟ್ಕೊಡಲ್ಲ ತಾನೆ? ದೃಷ್ಟಿ, ದೃಷ್ಟಿ, ಅಕ್ಕ, ಸರಿ, ಯಾಕ್ರಿ ಹೀಗೆ ಮಾಡಿದ್ರಿ? ಯಾವಾಗಲೂ ನನ್ನ ಜೊತೆನೇ ಇರ್ತೀನಿ ಅಂತ ಹೇಳಿ ನನ್ನ ಬಿಟ್ಟು ಎಲ್ರಿ ಹೋದ್ರಿ? ನಿಮ್ಮ ಎದೆ ಮೇಲೆ ಕೈ ಇಡ್ಸ್ಕೊಂಡು ಈ ಎದೆ ಬಡಿತ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಿನ್ನ ಜೊತೆನೇ ಇರ್ತೀನಿ ಅಂತ ಹೇಳಿದ್ರಿ. ಇವತ್ತು ನಾನು ನಿಮಗೋಸ್ಕರ ಇಷ್ಟೊಂದು ಅಳ್ತಿದ್ದೀನಿ. ನನ್ನ ಬಿಟ್ಟು ಎಲ್ಲಿಗ್ರಿ ಹೋದ್ರಿ? ಅಪ್ಪ, ಅಪ್ಪ, ನೋಡೋದಿಯಪ್ಪ ನಿನ್ ಮಗಳ ಜೀವನ. ಇವಳ ಹಣೆಯಲ್ಲಿ ಒಳ್ಳೇದು ಅನ್ನೋದು ಬರದೇ ಇಲ್ಲ.
ಬುಟೇ, ಅಳ್ಬೇಡ ಬುಟೇ. ಎಷ್ಟು ದಿನ ಬಣ್ಣ ಅನ್ನೋದು ನನ್ನ ಬದುಕಿನ ಜೊತೆ ಆಟ ಆಡ್ತಿತ್ತು. ಅಷ್ಟರಲ್ಲಿ ನನ್ನ ಗಂಡ ನನ್ನ ಜೀವನಕ್ಕೆ ಬಂದು ಹೊಸ ಬಣ್ಣ ತುಂಬಿದ್ರು. ಈಗ ಈಗ ನನ್ನ ಬದುಕಿನ ಬಣ್ಣನೇ ಕರ್ಗೋಗ್ತಿದ್ಯಲ್ಲಪ್ಪ. ಅಕ್ಕ ಯಾಕಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಭಾವ ಬರ್ತಾರೆ, ನೀನ್ ಧೈರ್ಯವಾಗಿರೋ. ಅವ್ರ ಮನೆಯಿಂದ ಆಚೆ ಹೋಗಿ ಒಂದಿನ ಆಗೋಯ್ತು. ಇಷ್ಟು ದಿನದಲ್ಲಿ ನನ್ನ ಸಾವುಕಾರ ಯಾವತ್ತೂ ಹಾಗೆ ಮಾಡಿರ್ಲಿಲ್ಲ. ನನ್ಗೆ ಯಾಕೋ ಭಯ ಆಗ್ತಿದೆ. ಪುಟಿ, ಏನ್ ಹೇಳ್ಬೇಕು ಅಂತ ನನ್ಗೆ ಗೊತ್ತಾಗ್ತಿಲ್ಲ. ಎಲ್ಲ ಸರಿ ಹೋಯ್ತು ಅಂತಿರುವಾಗ್ಲೇ ಆ ವಿಧಿ ಮತ್ತೆ ಮತ್ತೆ ನಿನ್ನ ಬದುಕಲ್ಲಿ ಬರೇನ ಎಳಿತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಅಪ್ಪ ನೀನು ಏನೇನೋ ಹೇಳಿ ಎದುರಿಸ್ತಿದ್ಯಲ್ಲಪ್ಪ. ಅಕ್ಕಂಗೇನು ಆಗಲ್ಲ, ಅಕ್ಕ ಒಳ್ಳೋಳು, ಅವಳಿಗೆ ಒಳ್ಳೇದೇ ಆಗುತ್ತೆ. ಅಪ್ಪ, ನಾನು ಈಗಲೇ ಅವ್ರನ್ನ ನೋಡ್ಬೇಕಪ್ಪ. ಅವ್ರನ್ನ ನೋಡ್ಬೇಕು. ಬರ್ತಾರೆ ನನ್ನ ದತ್ತಾಬಾಯಿ, ನಿನ್ನ ಸಾವುಕಾರ. ಬಂದೇ ಬರ್ತಾರೆ ದೃಷ್ಟಿ ಪುಟ್ಟ. ಪೊಲೀಸಿಗೆ ಫೋನ್ ಮಾಡ್ಬೇಕು ಅಂತ ದೊಡ್ಡವರೆಲ್ಲ ಹೇಳ್ತಿದ್ರು. ಅವ್ರು ಹುಡುಕ್ತಾರೆ, ನೀನ್ ತಲೆ ಕೆಡ್ಸ್ಕೊಳ್ಬೇಡ ಅಕ್ಕ. ದೃಷ್ಟಿ ಪುಟ್ಟ, ಎಲ್ಲ ಒಳ್ಳೇದಾಗುತ್ತೆ. ದೇವ್ರ ದೀಪ ಹಚ್ಚು. ಸಂಜೆ ಆಯ್ತು. ಬಾಬುಟಿ, ಬಾ. ಇವಾಗ ಏನಾಯ್ತು ಅಂತ ಇಷ್ಟೊಂದು ಸ್ಯಾಡ್ ಆಗಿದ್ಯಾ ಬಜ್ರಂಗಿ? ನನ್ಗೆ ನಿನ್ನ ಈ ರೀತಿ ನೋಡೋದಕ್ಕಾಗಲ್ಲ ಕಣೋ. ನನ್ನ ಜೀವದ ಗೆಳೆಯ ಕಾಣಿಸ್ತಾ ಇಲ್ಲ ನೇತ್ರ. ಅವನ್ ಕಾಣಿಸ್ದೇ ಇರೋದು ನನ್ನ ಜೀವನೇ ಹೋದಾಗ್ತಾ ಇದೆ. ಸಮಾಧಾನ ಮಾಡ್ಕೋ ಬಜ್ರಂಗಿ. ಇಲ್ಲ ನೇತ್ರ, ದತ್ತನ್ ಮುಖ ನೋಡೋವರೆಗೂ ನನಗೆ ನೆಮ್ಮದಿ ಅನ್ನೋದೇ ಇಲ್ಲ. ದತ್ತ ಇಲ್ದೆ ನನ್ಗೆ ಏನಾಗ್ತದೆ ನನಗೇ ಗೊತ್ತಿಲ್ಲ. ಆರ್ ಯು ಮ್ಯಾಡ್? ಯಾಕೋ ನಾನ್ಸೆನ್ಸ್ ತರ ಏನೇನೋ ಮಾತಾಡ್ತಾ ಇದ್ಯಾ? ನಿಮ್ಗೆ ಏನಾಗ್ತೀಯ ಅಂದ್ರೆ ಏನು ಅರ್ಥ? ನಿನಗೆ ನನ್ನ ನೋವು ಅರ್ಥ ಆಗ್ತಾ ಇಲ್ವಾ? ಬಜ್ರಂಗಿ, ದತ್ತ ನನ್ಗೂ ಕೂಡ ಬ್ರೋನೆ. ಅವ್ನ್ ಕಾಣಿಸ್ತಿಲ್ಲ ಅಂತ ನನಗೂ ಬೇಜಾರಾಗ್ತಿದೆ. ಹಾಗಂತ ಜೀವನೇ ಹೋಯ್ತು ಅನ್ನೋ ಹಾಗೆ ಆಡ್ತಿದ್ಯಲ್ಲ ನೀನು. ದತ್ತನೇ ನನ್ನ ಜೀವ ನೇತ್ರ. ಕಾಣದೇ ಇರೋದು ನನ್ನ ದೇಹದ ಒಂದು ಅಂಗನೇ ಕಳೆದೋಗಿದ್ದೀನಿ ಅನ್ನೋ ತರ ನೋವಾಗ್ತಾ ಇದೆ. ಇಲ್ಲ, ಏನಾದ್ರೂ ಆಗ್ಲಿ, ಹೇಗಾದ್ರೂ ಆಗ್ಲಿ, ನಾನು ಅವನ್ನ ಹುಡುಕ್ತೀನಿ. ಬ್ರೋ ಕಾಣಿಸ್ತಿಲ್ಲ ಅಂದಿದ ತಕ್ಷಣ ಬೆಳಿಗ್ಗೆಯಿಂದ ಅದೆಷ್ಟು ತಲೆ ಕೆಡ್ಸ್ಕೊಂಡಿದ್ಯಾ? ಯಾವತ್ತಾದ್ರೂ ಒಂದು ದಿನ ನನ್ನ ಬಗ್ಗೆ ಇಷ್ಟು ತಲೆ ಕೆಡ್ಸ್ಕೊಂಡಿದ್ಯಾ ಬಜ್ರಂಗಿ? ಒಂದೇ ಒಂದು ದಿನನಾದ್ರೂ ನಮ್ ಪ್ರೀತಿ ವಿಷಯ ಎಲ್ರಿಗೂ ಹೇಳ್ಕೋಬೇಕು ಅಂತ ಟ್ರೈ ಮಾಡಿದ್ಯಾ ನೀನು? ಇಲ್ಲಿಂದ ಹೊರಟೋಗು. ಬಜ್ರಂಗಿ, ನೇತ್ರ, ಈ ಪ್ರೀತಿ ಗೀತಿ ಅಂತ ಮಾತಾಡಿ ನನಗೆ ಸಿಟ್ಟು ಬರ್ಸ್ಬೇಡ. ನಾನು ಬೇರೆ ಯಾವ್ದೋ ಟೆನ್ಷನ್ ಅಲ್ಲೇ ಇದ್ದೀನಿ. ಗೊತ್ತು ಬಿಡು ನಿನ್ ಟೆನ್ಷನ್. ದತ್ತ ಕಾಣಿಸ್ತಿಲ್ಲ ಅಂತ ತಾನೆ? ದತ್ತ 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 ದತ್ತನ ನಿನ್ ಪ್ರಪಂಚನ? ಅದ್ ಬಿಟ್ಟು ಬೇರೆ ಏನೂ ಇಲ್ವಾ? ಹೌದು ಹೌದು, ದತ್ತಾನೆ ನನ್ನ ಪ್ರಪಂಚ. ಅವನಿಲ್ದೆ ನಾನೇನು ಇಲ್ಲ. ನಾನು ಏನು ಬೇಡ, ದತ್ತಾನೇ ಇಲ್ಲ. ಹಾಗಾದ್ರೆ ನಾನ್ ಬೇಡ್ವಾ? ಹೇಳು, ನಾನು ಬೇಡ್ವಾ? ಬೇಡ ಬೇಡ, ನನಗ್ ದತ್ತ ಬೇಕು. ನನಗ್ ದತ್ತಾನೇ ಇಂಪಾರ್ಟೆಂಟು. ದತ್ತಾನೇ ಬೇಕು, ನೀವ್ಯಾರು ಬೇಡ. ನನ್ಗ್ಯಾರು ಬೇಡ.
ಇವನೇನು ಇಷ್ಟ ಅಗ್ರೆಸಿವ್ ಆಗಿದ್ದಾನೆ. ಛೇ, ಈ ದತ್ತಾಬಾಯಿ ನಮ್ಗಿದ್ರು ತೊಂದ್ರನೆ, ಹೋದ್ರು ತೊಂದ್ರನೆ. ದತ್ತ ಎಲ್ಲಿ ಹೋಗ್ಬಿಟ್ಟೆ ದತ್ತ, ಎಲ್ಲಿ ಹೋಗಿದ್ಯಾ? ಎಲ್ಲಿ ಹೋಗ್ಬಿಟ್ಟೆ ದತ್ತ ನೀನು? ನೋಡು, ದತ್ತ ಬ್ರೋ ಅಂದ್ರೆ ನಿನ್ಗೆ ಎಷ್ಟು ಇಷ್ಟ ಅಂತ ನನಗೂ ಗೊತ್ತು. ನನಗೂ ಬ್ರೋ ಅಂದ್ರೆ ಇಷ್ಟ ಇರಲ್ವಾ ಹೇಳು? ನಿನಗೂ ಒಂದು ಜೀವನ ಇದೆ, ನಿನ್ನ ಪ್ರೀತಿಸೋಳು ಒಬ್ಳಿದಾಳೆ. ಬ್ರೋ ಇಲ್ಲ ಅಂದ್ರೆ ಏನು ಇಲ್ಲ ಅನ್ನೋ ತರ ಆಡ್ಬೇಡ ಬಜ್ರಂಗಿ. ನಿನಗೆ ನನ್ನ ಭಾವನೆಗಳು ಅರ್ಥ ಆಗ್ತಾ ಇಲ್ಲ ನೇತ್ರ, ಅರ್ಥ ಆಗ್ತಿಲ್ಲ. ಎಲ್ಲ ಅರ್ಥ ಆಗ್ತಿದೆ ಬಜ್ರಂಗಿ, ಅದಕ್ಕೆ ಭಯ ಆಗ್ತಿರೋದು. ನೋಡು, ನಮ್ ಹ್ಯಾಪಿನೆಸ್ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬಾರ್ದು ಬಜ್ರಂಗಿ. ನಮ್ ಲೈಫ್ ಬಗ್ಗೆನೂ ಥಿಂಕ್ ಮಾಡ್ಬೇಕು ಬಜ್ರಂಗಿ. ದತ್ತ ಬ್ರೋ ಬರ್ಲಿಲ್ಲ ಅಂದ್ರೆ ಜೀವನನೇ ಇಲ್ಲ ಅನ್ನೋ ತರ ಆಡ್ಬೇಡ. ಏಯ್ ಏಯ್, ಏನ್ ಮಾತಾಡ್ತಾ ಇದ್ದೀನಿ ನೀನು? ದತ್ತ ಬರ್ಲಿಲ್ಲ ಅಂತ ಏನರ್ಥ? ಏನರ್ಥ? ದತ್ತ ಬರ್ತಾನೆ, ದತ್ತ ಬಂದೇ ಬರ್ತಾನೆ. ಇಲ್ಲ, ನಾನ್ ಹಾಗೆ ಹೇಳ್ತಿಲ್ಲ. ದತ್ತ ಬ್ರೋ ಬರ್ದೇ ಹೋದ್ರು ನಿನ್ಗೆ ಅಂತ ಒಂದ್ ಲೈಫ್ ಇದೆ, ನಿನ್ಗೆ ಅಂತ ನಾನಿದ್ದೀನಿ ಅನ್ನೋದನ್ನ ಮರಿಬೇಡ ಬಜ್ರಂಗಿ. ನೇತ್ರ ಬಾಯಿ ಮುಚ್ಚು. ಯಾಕೆ ಬರಲ್ಲ ದತ್ತ? ಯಾಕೆ ಬರಲ್ಲ? ಬಂದೇ ಬರ್ತಾನೆ, ದತ್ತ ಬಂದೇ ಬರ್ತಾನೆ. ಈ ಫ್ರೆಂಡ್ಗೋಸ್ಕರ ಅದು ಬಂದೇ ಬರ್ತಾನೆ. ಅಲ್ಲ, ಅದು ಹೌದು, ನನ್ಗೆ ಅವನೇ ಮುಖ್ಯ. ನೀನ್ ಶರುದಿ ಹೇಳಿದ್ ನಿಜ. ಅವ್ನ್ ನನ್ನ ಎಷ್ಟೇ ಪ್ರೀತಿಸಿದ್ರು ದತ್ತ ಬ್ರೋನ ನಾನ ಅಂತ ಬಂದ್ರೆ ಅವ್ನ್ ದತ್ತ ಬ್ರೋನೇ ಚೂಸ್ ಮಾಡೋದು. ನನ್ನನ್ನ ಮರ್ತ್ ಬಿಡ್ತಾನೆ. ಹಾಗಿದ್ರೆ ಶರಾವತಿನೇ ದತ್ತಂಗೇನಾದ್ರೂ ಮಾಡಿರ್ಬಹುದಾ? ಇಲ್ಲ ಇಲ್ಲ, ದತ್ತ ತುಂಬಾನೇ ಸ್ಟ್ರಾಂಗ್, ಅಷ್ಟು ಈಸಿಯಾಗಿ ಯಾರ ಕೈಗೂ ಸಿಗೋನಲ್ಲ ಅವನು. ಮತ್ತೆ ದತ್ತ ಎಲ್ಲಿ ಹೋದ? 2 ದಿನ ಆದ್ರೂ ಸುಳುವೇ ಇಲ್ವಲ್ಲ. ನಿನ್ ಲೈಫು ನನ್ನ ಕೈಲಿದೆ ಕಣೆ. ನಿನ್ ಗುಟ್ಟೇನಾದ್ರು ರಟ್ಟು ಮಾಡಕ್ ಪ್ರಯತ್ನ ಮಾಡಿದ್ಯೋ ಅವತ್ತೇ ನಿನ್ ಜೀವ ಹಾರೋಗತ್ತೆ. ಆ ದತ್ತು ಕತೆನು ಇಷ್ಟರಲ್ಲೇ ಮುಗಿಸ್ತೀನಿ ಕಣೆ. ಬಳ್ಳಾರಿ ಯಾವ್ದೋ ಒಂದು ಕ್ವಾರಿ ಕೆಳಗಡೆ ಅವನ್ ಮಣ್ಣಲ್ಲಿ ಮಣ್ಣಾಗಿ ಮುಚ್ಚೋಗ್ತಾನೆ. ಮೊದ್ಲೇ ಈ ಶರಾವತಿ ಹೆಜ್ಜೆ ಹೆಜ್ಜೆಗೂ ಹೆದರಿಸಿಟ್ಟಿದ್ಲು. ಈಗ ಅವನ ಮನೆಗೆ ಬಂದಿದ್ದೀನಿ, ಅದೇನ್ ಟಾರ್ಚರ್ ಕೊಡ್ತಾಳು ಏನು. ಬಂದಾಗಿಂದ ದೃಷ್ಟಿನೂ ಮಾತಾಡ್ಸಕ್ಕಾಗಿಲ್ಲ. 1-2 ಸಮಾಧಾನದ ಮಾತು ಹೇಳೋಣ ಅಂದ್ರು ನಮ್ ನಡೆಯಕ್ಕೂ ಆಗ್ತಾ ಇಲ್ಲ. ಏನ್ ಲೈಫು ನಂದು. ಸೀಮಾ, ಬೇಡ ಬೇಡ ಬೇಡ